ಬೇಜಾರು ಬಂದೆ ಪುರಂದಾಸ ದಿವಸ ಆ ಪ್ಲಾಟ್ನವರೆಲ್ಲ ಪುರಂದಾಸನ ಇದೆಲ್ಲ ಮಾಡಿದ್ದಾರೆ. ಇವನು ಹಾಕ್ಕೊಂಡು ನೋಡ್ಬೇಕು ಎಷ್ಟು ಚೆನ್ನಾಗಿದ್ದಾನೆ ಅಂತ ಇದೆಲ್ಲ ಕಟ್ಕೊಂಡು ಕುಣ್ಕೊಂಡು ಬರ್ತಾ ಇದ್ದಾನೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಾವು ಸಿದ್ಧ ಅಂದರೆ ಏನು, ಕಾರ್ಯ ಅಂದರೆ ಏನು, ಮೀಮಾಂಸಕರ ಒಂದು ದೃಷ್ಟಿಕೋನ ಏನು ಅನ್ನೋದನ್ನು ನೋಡಿದೆವು. ಈಗ ನ್ಯಾಯರತ್ನಾವಳಿ ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡಲಿಕ್ಕಿದೆ. ಹೋದ ಬಾರಿ ಅದು ಇವತ್ತಿಗೂ ಯಾವ ರೀತಿ ಮನುಷ್ಯರ ಮನಸ್ಸುಗಳಲ್ಲಿ ಇದೆ, ವಿಶೇಷತಃ ಇವತ್ತಿನ ದಿವಸದಲ್ಲಿಯೂ ಕೂಡ ಕಾರ್ಯತಾವಾದ ಯಾವ ರೀತಿ ಎಲ್ಲರಲ್ಲಿ ಸುಪ್ತವಾಗಿ ಇದೆ ಅನ್ನೋದನ್ನು ನೋಡಿದೆವು. ಇವತ್ತು ಪದ್ಮನಾಭ ತೀರ್ಥರ ವಿವರಣೆಯನ್ನು ನೋಡ್ತಾ ಇದ್ದೇವೆ. ಯದುಕ್ತಂ ಸದಾಗಮೈಕ ವಿಜ್ಞೇಯೋ ವಿಷ್ಣು ರೀತಿ ತನ್ನ ಯುಕ್ತಂ. ಪ್ರಶ್ನೆ ಏನು? ನೀವು ಹೇಳಿದಿರಿ ಎಲ್ಲ ಸದಾಗಮಗಳಿಂದ ದೇವರು ಗಮ್ಯ, ಸದಾಗಮಗಳು ದೇವರನ್ನು ಹೇಳುತ್ತವೆ ಅಂತ ತಾತ್ಪರ್ಯ. ಅದು ಸರಿಯಲ್ಲ. ಆಗಮಸ್ಯ ಕೇವಲ ಸಿದ್ಧರೂಪ ವಿಷ್ಣುಬೋಧಕತ್ವ ಅಸಂಭವಾತ್. ಆಗಮ ಅನ್ನೋದು ದೇವರನ್ನು ಹೇಳಲಿಕ್ಕಲ್ಲ ಇರೋದು, ಯಜ್ಞದ ವಿಧಾನವನ್ನು ಇನ್ಸ್ಟ್ರಕ್ಟ್ ಮಾಡಲಿಕ್ಕೆ. ಅವ್ರದ್ದೇ ಪರಿಭಾಷೆ, ಯಜ್ಞದ ವಿಧಾನವನ್ನು ಇನ್ಸ್ಟ್ರಕ್ಟ್ ಮಾಡಲಿಕ್ಕಾಗಿ ಇರೋದು. ತಥಾಹಿ ಪದಾರ್ಥ ಸಂಬಂಧಾರ್ಹಣಾತ್ ಅನ್ವಯ ವ್ಯುತ್ಪತ್ತ್ಯಾಹಿ ಆಗಮಃ ಅರ್ಥಂ ಬೋಧಯತಿ. ಒಂದು ಶಬ್ದ ಒಂದು ವಸ್ತುವನ್ನು ಹೇಳಬೇಕಾದ್ರೆ ವಸ್ತುವಿಗೆ ಯಾವ ರೀತಿ ಕ್ವಾಲಿಟಿ ಇರಬೇಕು, ಒಬ್ಬ ಭಾಷೆಯನ್ನು ಯಾಕೆ ಬಳಸ್ತಾನೆ, ಪದಕ್ಕೆ ಮತ್ತು ಪದಾರ್ಥಕ್ಕೆ ಇರುವ ಸಂಬಂಧ ಏನು ಅಂದರೆ ವ್ಯುತ್ಪತ್ತಿಶ್ಚ ಕಾರ್ಯಂ ವಿಹಾಯ ನ ಸಿದ್ಧಾರ್ಥೇ ವಿದ್ಯತೈ. ವ್ಯುತ್ಪತ್ತಿ ಅಂದರೆ ಪದ ಹಾಗೂ ಶಬ್ದ, ವಸ್ತು. ವಸ್ತುವಿನಿಂದ ಏನೋ ಮಾಡಬೇಕು ಅಂತ ಹೇಳಿ ಒಬ್ಬ ಪದವನ್ನು ಬಳಸ್ತಾನೆ. ಹೀಗಾಗಿ ವಸ್ತು ಸಾರ್ಥಕ ಆಗಬೇಕು ಅಂದರೆ ಅದಕ್ಕೆ ಪದ ಇರಬೇಕು. ಪದ ಬಳಸಿದ್ದು ಸಾರ್ಥಕ ಆಗಬೇಕು ಅಂದರೆ ವಸ್ತು ಯಾವುದೋ ಒಂದು ಕ್ರಿಯೆಯಲ್ಲಿ ಅಪ್ಲೈ ಆಗಬೇಕು. ವಸ್ತುವಿನ ಅಪ್ಲಿಕೇಶನ್ ಇಲ್ಲದಿದ್ದರೆ ಭಾಷೆಯ ಮೂಲ ಉದ್ದೇಶವೇ ವೇಸ್ಟ್. ಇದನ್ನೇ ಅವರು ಗಂಭೀರವಾಗಿ ಕಾರ್ಯತಾವಾದ ಅಂದರು. ಈ ಕಾರ್ಯತಾವಾದ ಇರುವಾಗ ದೇವರನ್ನು ಇದ್ದಾನೆ ಅಂತ ತಿಳ್ಕೊಂಡೇನು ಪ್ರಯೋಜನ? ಅವನನ್ನು ಕ್ರಿಯೆಯಲ್ಲಿ ಬಳಸ್ಕೊಳ್ಳಿಕ್ಕಾಗತ್ಯೇ? ಇಲ್ಲ. ಅದರಿಂದಾಗಿ ವೇದವು ದೇವರನ್ನು ಹೇಳೋದಿಲ್ಲ. ವೇದ ದೇವರನ್ನು ಹೇಳಬೇಕಾದ್ರೆ ದೇವರು ಕ್ರಿಯೆಯೋ? ಗಾಡ್ ಈಸ್ ನಾಟ್ ಆ್ಯನ್ ಆ್ಯಕ್ಷನ್. ದೇವರು ಕ್ರಿಯೆ ಅಲ್ಲ. ಕ್ರಿಯೆ ನಮ್ಮ ಒಳಗಡೆಯಿಂದ ಅಭಿವ್ಯಕ್ತ ಆಗುವಂಥದ್ದು, ಕೇಳಿದಾಗ ಕೈಯಿಂದ ಆಗುವಂಥದ್ದು ಕ್ರಿಯೆ, ಅದೇ ಅಭಿವ್ಯಕ್ತಿ. ಆ ಕ್ರಿಯೆಯ ಅಭಿವ್ಯಕ್ತಿ, ಆ ಚಟುವಟಿಕೆ ದೇವರಲ್ಲ. ಆದ್ದರಿಂದ ವೇದ ದೇವರನ್ನು ಹೇಳೋಲ್ಲ. ತಥಾಹಿ ಕಕ್ಕಲಶ ಇತಿ ಪೃಚ್ಛತಃ ಘಟಕ್ಕಲಶ ಇತಿ ಪ್ರಸಿದ್ಧ ಸಮಭಿವ್ಯಾಹಾರಾತ್ ಅಪ್ರಸಿದ್ಧ ಪ್ರವೃತ್ತಿ ದರ್ಶನಾತ್. ಅದಕ್ಕೆ ಕಕ್ಕಲಶಃ, ಕಲಶ ಎಂದರೇನು ಅಂತನೊಬ್ಬ, ಘಟಕ್ಕಲಶಃ ಅಂತ ಇನ್ನೊಬ್ಬ ಉತ್ತರ ಕೊಡ್ತಾನೆ. ಅಲ್ಲಿ ಕ್ರಿಯೆ ಎಲ್ಲಿದೆ? ಕ್ರಿಯೆ ಇಲ್ಲ ಅಂದರು ತತ್ವವಾದಿಗಳು. ಒಂದು ಶಬ್ದವನ್ನು ಅರ್ಥ ಕೇಳ್ತಾನೆ, ಆ ಅರ್ಥ ಹೇಳ್ತಾನೆ. ಏನು ಹೀಗಂದ್ರೆ ಅಂತ. ಈ ಭಾಷೆಯ ಅಥವಾ ಯಾವುದೋ ಒಂದು ಏನು ಹೀಗಂದ್ರೆ, ದಣಪೆ ಎಂದರೇನು, ಜಗುಲಿ ಎಂದರೇನು ಅಂತ ಕೇಳ್ತಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೊಬ್ಬ. ಆ ಎಕ್ಸ್ಪ್ಲನೇಷನ್ನಲ್ಲಿ ಕ್ರಿಯೆಯ ಪ್ರಚೋದಕವೇ ಇರಲ್ಲ, ತಿಳ್ಕೊಳ್ಳೋದು ಮಾತ್ರ ಉದ್ದೇಶ ಆಗಿರುತ್ತೆ. ಹೀಗಾಗಿ ಜಗತ್ತಿನ ಎಲ್ಲ ಭಾಷೆಯೂ ಕೂಡ
ಕ್ರಿಯೆಯಲ್ಲಿಯೇ ಅನ್ವಯ ಆಗಬೇಕು ಅನ್ನೋದು ನೀವು ಮೀಮಾಂಸಕರ ದುರ್ವಾದ. ಏಕೆಂದರೆ ಎಷ್ಟನ್ನೋ ನಾವು ಕೋಶ ತೆಗೆದು ನೋಡ್ತೇವೆ, ಅದನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಮಧ್ವಾಚಾರ್ಯರು ಕೋಶವನ್ನು ಪ್ರಸಿದ್ಧಂಚ ವ್ಯಾಕರಣ ನಿರುಕ್ತಾದೀನಾಂ ಅಂತ ಮುಂದೆ ಹೇಳ್ತಾರೆ. ಕೋಶ ಲೆಕ್ಸಿಕನ್ ಏನು, ಇದಕ್ಕೆ ಈ ಅರ್ಥ ಅಂತ ಇರುತ್ತೆ ಕೋಶದಲ್ಲಿ, ನಿಘಂಟುವಿನಲ್ಲಿ. ಅದರಿಂದ ಏನು ಕ್ರಿಯೆ ಮಾಡಲಿಕ್ಕಾಗತ್ತೆ? ಜೀವನದಲ್ಲಿ ನಾವು ಎಂದೂ ಬಳಸದ ಶಬ್ದಗಳನ್ನೆಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಜೀವನದಲ್ಲಿ ಅದನ್ನು ನೋಡಿರ್ತೀವಿ ಅಷ್ಟೇ, ಎಲ್ಲೂ ಬಳಸಲಿಕ್ಕೆ ಆಗಿರಲ್ಲ. ಆ ತರಹದ ಶಬ್ದಗಳ ಅರ್ಥ ನಮಗಾಗತ್ತೆ. ಆ ತರಹದ ಶಬ್ದಗಳ ಅರ್ಥ ನಮಗಾಗತ್ತೆ. ಅದಕ್ಕೇನು ಕ್ರಿಯೆಯಲ್ಲಿ ಅನ್ವಯ ಆಗೋದೇ ಇಲ್ಲ. ಅದು ಜೀವನದಲ್ಲಿ ಒಮ್ಮೆನೂ ಕ್ರಿಯೆಗೆ ಅನ್ವಯ ಆಗಲ್ಲ. ಅದರಿಂದ ನೀವು ಹೇಳೋದು ಸರಿಯಲ್ಲ. ಇಯಂ ಮಾತಾ ಅಯಂ ಪಿತಾ ಇತ್ಯಾದಿನ ಅಂಗುಲಿ ಪ್ರಸಾರಣ ಸಂಜ್ಞಾಪೂರ್ವಕ ನಿರ್ದೇಶೇನ ಮಾತ್ರಾದಿ ಶಬ್ದ ವ್ಯುತ್ಪತ್ತಿ ದರ್ಶನಾಚ್ಚ. ಇನ್ನು ಮಗುವಿಗೆ ಭಾಷೆ ಬರೋದು ಹೇಗೆ ಅಂದರೆ, ಇದು ತಾಯಿ, ಇದು ತಂದೆ ಅಂತ ಬೆರಳು ತೋರಿಸಿ ಹೇಳಿದಾಗ, ಓ ಇದು ಈ ಒಂದು ಆಕಾರವನ್ನು ತಾಯಿ ಎಂದು ಕರೆಯುತ್ತಾರೆ, ಈ ಒಂದು ಆಕಾರವನ್ನು ನನಗೆ ತಂದೆ ಅಂತ ಕರೀತಾರೆ, ನಾನು ಈ ರೀತಿ ಕರಿತೀನಿ ಅಷ್ಟೇ. ಇವರೆಲ್ಲ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತಲೇ ಕರಿತಾ ಇರಲ್ಲ, ಅಕ್ಕಪಕ್ಕದವರು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಕರಿತಾ ಇದ್ರೆ ಹಾಗೇ ಮಕ್ಕಳು ಕರೀಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ವಯಸ್ಸಾದ ಮೇಲೆ ಇಲ್ಲ, ಇದು ನಮ್ಮನ್ನು ಹೆತ್ತ ತಂದೆ, ನಮ್ಮನ್ನು ಹೆತ್ತ ತಾಯಿ ಅಂತ ಗೊತ್ತಿದ್ರೂ ಕೂಡ ಚಿಕ್ಕಂದಿನಲ್ಲಿ ಅಕ್ಕ ಮಾವ ಅಂತ ಕರೆದು ಅದೇ ರೀತಿ ಕರೀಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಏನನ್ನು ಹೇಳ್ತಾ ಇದೆ ಅಂತಂದರೆ, ಕಾರ್ಯದಲ್ಲಿ ತಾತ್ಪರ್ಯ ಇರಬೇಕಾಗಿಲ್ಲ. ಎಲ್ಲ ಶಬ್ದಕ್ಕೂ ಇರ್ಬೋದು, ಕಾರ್ಯದಲ್ಲಿ ತಾತ್ಪರ್ಯ ಇರುವ ಭಾಷೆಯೂ ಇದೆ. ಮಾಡು, ತಿನ್ನು, ಕುಡಿ, ಏಳು, ಜಿಗಿ ಇತ್ಯಾದಿ ಕ್ರಿಯಾಪದಗಳಿಗೆ ಪ್ರಚೋದನೆ ಅನ್ನೋದಿದೆ, ಇಲ್ಲ ಅನ್ನಲ್ಲ. ಆದರೆ ಅದು ಮಾತ್ರ ಭಾಷೆಯ ಉದ್ದೇಶ ಅಲ್ಲ. ನಚಾತ್ರ ಕಿಂಚಿತ್ ಕಾರ್ಯಮುಪಲಭ್ಯತೆ ತದೇತದಾಹ ನಚ ಕೇವಲ ಸಿದ್ಧ ಇತ್ಯಾದಿನ. ಅದನ್ನೇ ಆಚಾರ್ಯರು ನಚ ಕೇವಲ ಸಿದ್ಧೇ ಅರ್ಥೆ ವ್ಯುತ್ಪತ್ತ್ಯಭಾವಾದ ಅಪ್ರಾಮಾಣ್ಯಂ ಗಾಮಾನಯ ಇತ್ಯಾದಿ ಉತ್ತಮ ವೃದ್ಧವಾಕ್ಯೇನ ಗವಾನಯನಾದೌ ಮಧ್ಯಮ ವೃದ್ಧ ಪ್ರವೃತ್ತಿಂ ದೃಷ್ಟ್ವಾ ಬಾಲಸ್ಯ ಆವಾಪೋದ್ವಾಪಾಭ್ಯಾಂ ಪದಾನಾಂ ಕಾರ್ಯಾನ್ವಿತ ಏವ ವ್ಯುತ್ಪತ್ತಿರ್ದೃಶ್ಯತೆ ಇತ್ಯೇತನ್ ನ ಯುಜ್ಯತೆ. ಹೋತ್ಸರ್ತಿ ಆ ಒಂದು ಪರಿಭಾಷೆಯನ್ನು ನಾವು ಹೇಳಿದ್ವಿ. ಮೀಮಾಂಸಕರು ಮೂರು ತರಹದ ಒಂದು ಪರಿಸರವನ್ನು, ಒಂದು ಉತ್ತಮ ವೃದ್ಧ, ಇನ್ನೊಂದು ಮಧ್ಯಮ ವೃದ್ಧ, ಇನ್ನೊಬ್ಬ ಪುಟ್ಟ ಹುಡುಗ ಬಾಲ. ಉತ್ತಮ ವೃದ್ಧ ಹೇಳ್ತಾನೆ ಆ ಹಸುವನ್ನು ತಗೊಂಡು ಬಾ ಅಂತ. ಮಧ್ಯಮ ವೃದ್ಧ ಏನು ಮಾಡ್ತಾನೆ, ಹಸುವನ್ನು ತಗೊಂಡು ಬರ್ತಾನೆ. ಓ, ಭಾಷೆಗೆ ಕ್ರಿಯೆಯೇ ಉದ್ದೇಶ, ಎಲ್ಲ ಭಾಷೆಗೂ ಕೂಡ ಕ್ರಿಯೆಯೇ ಉದ್ದೇಶ ಅಂತ ಅಂದುಕೊಳ್ತಾನೆ. ಆದ್ದರಿಂದ ಕ್ರಿಯೆಯೇ ಭಾಷೆಯ ಉದ್ದೇಶವ, ದೇವರು ಕ್ರಿಯೆ ಅಲ್ಲ. ಆದ್ದರಿಂದಾಗಿ ವೇದದ ಉದ್ದೇಶ, ಯಾಕಂದರೆ ವೇದವು ಭಾಷೆ ತಾನೆ, ಪದ ಇದೆ, ಅದಕ್ಕೊಂದು ಅರ್ಥ ಇದೆ. ಅದರಿಂದಾಗಿ ವೇದವೆಂಬ ಭಾಷೆಗೆ ದೇವರು ಉದ್ದೇಶ ಅಲ್ಲ. ವೇದಕ್ಕಾಗಿ ದೇವರು, ಇದು ದೇವರಿಗಾಗಿ ವೇದ ಹೊರಟಿಲ್ಲ ಅಂತ ಅರ್ಥ ಮಾಡ್ಕೋತಾನೆ ಅಂತ ನಿಮ್ಮ ಭಾಷೆ. ಇಲ್ಲ, ಅತ್ರ ಆನಯನಾದಿ ಕಾರ್ಯಪದಸ್ಯ ಗವಾದಿ ಸಿದ್ಧಪದೇನ ಅನ್ವಯೋ ದೃಶ್ಯತೆ. ಈ ಪ್ರೇರಣೆ ಮಾಡುವ ಶಬ್ದ ಏನಿದೆ, ಸಿದ್ಧವಾದ ಪದದೊಟ್ಟಿಗೆ ಅನ್ವಯವನ್ನು ಹೊಂದಿದೆ. ಸಿದ್ಧವಾದ ಪದ ಯಾವುದು? ಗೌಹು ಅನ್ನೋದು ಸಿದ್ಧ. ಗಾಮ್ ಆನಯ, ಹಸುವನ್ನು ತಾ. ತರುವಿಕೆ ಅಂತನ್ನುವ ಕ್ರಿಯೆ ಸಿದ್ಧವಾದ ಹಸು ಅನ್ನೋದರಲ್ಲಿ ಸಂಬಂಧವನ್ನು ಪಡೆಯುತ್ತೆ. ನತು ಅನ್ಯೇನ ಕಾರ್ಯಪದೇನ. ಅತಃ ಸರ್ವಪದಾನಾಂ ಕಾರ್ಯಾನ್ವಿತೆ ವ್ಯುತ್ಪತ್ತಿರಿತ್ಯೇತನ್ ನ ಯುಜ್ಯತೆ. ಪ್ರತಿಯೊಂದು ವಾಕ್ಯವೂ ಕೂಡ ಪ್ರೇರಣೆಗಾಗಿಯೇ ಇರುವುದು ಅನ್ನುವ ವಾಕ್ಯದಿಂದ ಏನು ಪ್ರೇರಣೆ ಇದೆ ಅಂತ ಪ್ರಶ್ನೆ.
ಅತಃ ಸರ್ವಪದಾನಾಂ ಕಾರ್ಯಾನ್ವಿತೆ ವ್ಯುತ್ಪತ್ತಿರಿತ್ಯೇತನ್ನ ಯುಜ್ಯತೆ ಯದಿ ಕಾರ್ಯಪದಾನಾಂ ಸಿದ್ಧಾನ್ವಿತೆ ವ್ಯುತ್ಪತ್ತಿರಿತಿ ಕಲ್ಪ್ಯತೆ ತರ್ಹಿ ಕಲ್ಪನಾ ಗೌರವಂ ಸ್ಯಾತ್ ಅತಃ ಸಿದ್ಧಾನ್ವಿತ ಏವ ಶಬ್ದೇನ ಅಭಿಧೀಯತೆ. ಅದರಿಂದ ಎಲ್ಲ ಕ್ರಿಯೆಗೂ ಕೂಡ ಎಲ್ಲ ಪದಕ್ಕೂ ಕೂಡ ಕ್ರಿಯೆಯೇ ಉದ್ದೇಶ ಅಲ್ಲ. ಎಲ್ಲ ಪದಕ್ಕೂ ಕ್ರಿಯೆಯೇ ಉದ್ದೇಶ ಅಲ್ಲ, ಕ್ರಿಯೆ ಬಿಟ್ಟು ಬೇರೆ ಉದ್ದೇಶವೂ ಇರುತ್ತೆ. ಕಾರ್ಯರಹಿತತ್ವೇ ಸಾಕಾಂಕ್ಷತ್ವಾಪತ್ತೇ ಭೂತೇನ ವಾ ಅಧ್ಯಾಹೃತೇನ ವಾ ಕಾರ್ಯೇಣ ಅನ್ವಿತ ಶಬ್ದ ಸರ್ವೋಪಿ ಅಭಿದಧತಿ ಇತ್ಯಾಶಂಕಾಂ ಪರಿಹರತಿ ಇಯಂ ಮಾತ. ಇಲ್ಲ ಅಧ್ಯಾಹಾರ ಮಾಡ್ಕೋತೇವಲ್ಲಿ ಅಂದರೆ ಅಧ್ಯಾಹಾರ ಅಂದರೆ ನಮಗೆ ಬೇಕಾದದ್ದು ಅಲ್ಲಿ ಆ ವಾಕ್ಯದಲ್ಲಿ ಇರಲ್ಲ. ಪ್ರಜ್ಞೆಯಿಂದ ನಾವು ಅಲ್ಲಿ ತಂದಿಟ್ಕೋತೇವೆ. ಉದಾಹರಣೆಗೆ ಬಾಗಿಲು ಅಂತಾನೆ, ತೆಗೆದಿದ್ರೆ ಹಾಕ್ತಾನೆ, ಹಾಕಿದ್ರೆ ತೆಗಿತಾನೆ. ಅಲ್ಲಿ ಅಧ್ಯಾಹಾರ ಮಾಡ್ಕೋತೇವೋ ಇಲ್ವೋ? ಹಾಗೆ ಪ್ರತಿಯೊಂದು ವಾಕ್ಯಗಳಿಗೂ ಅಧ್ಯಾಹಾರ ಮಾಡ್ಕೋತೇವೆ. ಅದರಿಂದಾಗಿ ಕಾರ್ಯವೇ ಸರಿ ಅಂತಂದರೆ ಎಲ್ಲ ಕಡೆ ಹಾಗಾಗಲ್ಲಪ್ಪ. ಮಕ್ಕಳು ಭಾಷೆ ಕಲಿಯುವಾಗ ನೋಡು ಇದು ನಿನ್ನ ತಾಯಿ ಅಂತೇವೆ. ಆಗ ಮಗು ಏನು ಮಾಡುತ್ತೆ? ಓ ಇದು ನನ್ನ ತಾಯಿಯಾಗಿದೆ ಎಂದು ತಿಳಿದುಕೋ ಎಂದು ಇವನು ಹೇಳುತ್ತಿದ್ದಾನೆ ಅಂತ ಅನ್ಕೊಳತ್ತ? ಅದು ಎಷ್ಟದು ಅದು. ನಾವು ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾವು ಹಾಗೆ ಅನ್ಕೊಳ್ಳೋದೇ ಇಲ್ಲ. ಯಾರೋ ಒಬ್ಬ ಬಂದ ಕೇಳಿದ, ಏನ್ರಿ ಪೇಯಿ ಅಂದರೆ ಏನು, ಪೇಯಾಳ್ವಾರ್ ಅಂದ್ರೇನು? ನೋಡಪ್ಪ, ದೆವ್ವದ ಅವಸ್ಥೆ ಬಂದಾಗಲೂ ಕೂಡ ದೇವರಲ್ಲಿ ಭಕ್ತರಾಗಿರುವ ಒಬ್ಬರನ್ನು ಪೇಯಿ ಆಳ್ವಾರ್ ಅಂತ ಕರೀತಾರೆ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ. ಮುಗಿತು, ಟಕ್ಕ. ಓ ಹಾಗಂತ ತಿಳ್ಕೊ ಅಂತ ಇವರು ನನಗೆ ಹೇಳ್ತಾ ಇದ್ದಾರೆ ಎಂದು ನಾನು ತಿಳ್ಕೊಳ್ಬೇಕು ಅಂತ ಯಾವನಾದರೂ ಅನ್ಕೋತಾನೆ? ಅದು ವೆರಿ ಅದೇ 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 ಅದು ಅಷ್ಟು ಇದು ನಿನಗೆ ಈ ತರಹ ಪೇಯಿಯಾಗಿ ತಿಳ್ಕೊಳ್ಳೋದನ್ನು ವೇರಿ ಇನ್ಬೇಕಾಗತ್ತೆ, ಹುಚ್ಚು. ಅದರಿಂದಾಗಿ ಅದಕ್ಕೆ ಒಂದು ಮರ್ಯಾದೆ ಅಂತ ಇರುತ್ತೆ. ಇಷ್ಟೇ ತಿಳ್ಕೊಳ್ಳೋದು ಇಷ್ಟೇ. ಒಂದು ಭಾಷೆಯನ್ನು, ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದಾಗ ನಿಮಗೆ ಇಷ್ಟೇ ಬೋಧ ಆಗತ್ತೆ. ಅದು ಮುಂದೆ ಅನೇಕ ಬೋಧಗಳಿಗೆ ಕಾರಣ ಆಗತ್ತೆ, ಅದು ಸಂಸ್ಕಾರ ರೂಪದಲ್ಲಿದ್ದು. ಆದರೆ ಅಲ್ಲಿಯೇ ಇರಲ್ಲ. ಅದರಿಂದಾಗಿ ಯದ್ವಾ ತದ್ವಾ ಅಧ್ಯಾಹಾರ ಅನ್ನೋದೇನಿರುತ್ತೆ ಅದು ಸಂಗತವಾಗುವುದಿಲ್ಲ ಅಂತ ಆಚಾರ್ಯರ ಅಭಿಪ್ರಾಯ. ಅದನ್ನು ಹೇಳೋದು ಹೇಗೆ ಅಂದರೆ, ಮಗು ಅಧ್ಯಾಹಾರ ಮಾಡ್ಕೊಳತ್ತಾ? ಅಷ್ಟೇ ಉತ್ತರ ಪ್ರಶ್ನೆ. ಮಗು ಅಧ್ಯಾಹಾರ ಮಾಡ್ಕೊಳತ್ತೇನಪ್ಪ? ಎಲ್ಲವನ್ನೂ ಅಧ್ಯಾಹಾರ ಮಾಡ್ಕೊಳ್ಳೋದು ಅಂದರೆ ಮಗು ಎಷ್ಟು ಅಧ್ಯಾಹಾರ ಮಾಡ್ಕೋಬೇಕು? ಯಾರು ಅಷ್ಟೊಂದು ಅಧ್ಯಾಹಾರ ಅಂದರೆ ತಂದುಕೊಳ್ಳೋದು, ನಮ್ಮ ಪ್ರಜ್ಞೆಯಲ್ಲಿ ತಂದುಕೊಳ್ಳೋದು, ಅಲ್ಲಿ ಇಲ್ಲದೆ ಇರೋದನ್ನು ವಾಕ್ಯದಲ್ಲಿ ಇಲ್ಲದೆ ಇರೋದನ್ನು ತಂದುಕೊಳ್ಳೋದೇನಿದೆ ಅದನ್ನು ಅಧ್ಯಾಹಾರ ಅನ್ನೋದು. ಹಾಗೆ ಅಧ್ಯಾಹಾರ ಮಾಡ್ಕೊಳ್ಳೋದಾದರೆ ಏನು ಬೇಕಾದರೂ ಮಾಡಬಹುದು. ಸಜ್ಜನರನ್ನು ಹಿಂಸಿಸದಿರು ಎನ್ನುವುದು ಸರಿಯಲ್ಲ ಅಂತ ಅಧ್ಯಾಹಾರ ಮಾಡ್ಕೊಂಡ್ಬಿಡೋದು. ಸಜ್ಜನರನ್ನು ಹಿಂಸಿಸದಿರು ಅನ್ನುವ ಉಪದೇಶ ಸರಿಯಲ್ಲ ಅಂತ ಆ ವಾಕ್ಯಕ್ಕೆ ಜೋಡಿಸ್ಕೊಂಡ್ಬಿಡೋದು. ನಾವು ಮಾಡ್ಬೋದು ಹಾಗೆ. ಹಾಗೆ ಅಧ್ಯಾಹಾರ ಅನ್ನೋದು ಮಾಡ್ಕೊಳ್ಬಾರದು. ಅವಾಗ ಏನಾಗುತ್ತೆ? ಅಧ್ಯಾಹಾರ ಮಾಡ್ಕೊಳ್ತಾ ಇಲ್ಲ. ಅವಾಗ ಪದಗಳೆಲ್ಲ ಸಿದ್ಧವನ್ನು ಹೇಳುತ್ತೆ, ಕಾರ್ಯವನ್ನೇ ಹೇಳಬೇಕು ಅಂತ ಇಲ್ಲ. ನಾವು ಹೇಳುವ ಯಾವುದೇ ಒಂದು ಇನ್ಸ್ಟ್ರಕ್ಷನ್, ನಾವು ಹೇಳುವ ಯಾವುದೇ ಒಂದು ವಾಕ್ಯ ಅದು ಕ್ರಿಯೆಯಲ್ಲಿಯೇ ಅನ್ವಯ ಆಗಬೇಕು ಅಂತ ಇಲ್ಲ, ಕ್ರಿಯೆಯಲ್ಲಿ ಅಪ್ಲೈ ಆಗಬೇಕು ಅಂತಿಲ್ಲ. ಮತ್ತು ದೇವರನ್ನು ತಿಳಿ, ದೇವರು ಇಷ್ಟು ದೊಡ್ಡ ಮಹಿಮೆ ಉಳ್ಳವನಾಗಿದ್ದಾನೆ, ವೇದ ಈ ರೀತಿ ಹೇಳಬಹುದು. ಇದು ಹಾಗಾದರೆ ಭಾಷೆಯ ಉದ್ದೇಶ ಏನು? ಎರಡೂ ಕೂಡ ಕಾಣ್ತಾ ಇದೆ. ಎರಡೂ ಕೂಡ ಕಾಣ್ತಾ ಇದೆ. ಕ್ರಿಯೆಯೂ ಕಾಣ್ತಾ ಇದೆ, ಕ್ರಿಯೆ ಇಲ್ಲದೆ ಇರೋದು ಕಾಣ್ತಾ ಇದೆ. ಎರಡಕ್ಕೂ ಕಾಮನ್ ಆಗಿರುವ
ಸಿದ್ಧವನ್ನೂ ಹೇಳುವ, ಕಾರ್ಯವನ್ನೂ ಹೇಳುವ ಈ ಭಾಷೆಯ ಪರ್ಪಸ್ ಹೇಗೆ, ಈ ಭಾಷೆಯ ಸ್ವರೂಪ ಏನು, ಅದನ್ನು ಆಚಾರ್ಯರು ಮುಂದೆ ಹೇಳ್ತಾರೆ. ಆಚಾರ್ಯ, ಒಂದು ಕ್ವಶನ್. ಇದರ ಆಚೆಗೆ ನಾವು ಪ್ರತಿ ಅಕ್ಷರಗಳು, ವೇದದ ಅಕ್ಷರಗಳು ಭಗವಂತನೇ ಹೇಳುತ್ತೆ ಅಂತ ಹೇಳಿದಾಗ ನಾವು ಸಿದ್ಧವನ್ನೇ ಹೇಳ್ತಾ ಇದೆ ಪೂರ್ತಿ ವೇದ ಅಂತ ಹೇಳ್ದಂಗೆ ಆಯ್ತು. ಅಂದರೆ ಹೈಯರ್ ಲೆವೆಲ್. ಖಂಡಿತ. ಆದರೆ ಇವುಗಳಿಗೆ ಇದೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಈ ಮೀಮಾಂಸಕರಿಗೆ ಇದೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇವರೇನು ಮಾಡಿದ್ರು, ಎಲ್ಲ ಧರ್ಮಶಾಸ್ತ್ರವನ್ನು ಇವರು ಬರೆದರು. ಹೀಗಾಗಿ ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡುವವರೆಲ್ಲ ಈ ಒಂದು ದೇವರ ಅನುಭವದಲ್ಲಿ ನಿಲ್ಲೋದೇ ಇಲ್ಲ. ಅದರಿಂದಾಗಿ ಅವರಿಗೆ ಪದದ ವಾಕ್ಯದ ಅಭಿಪ್ರಾಯವೇ ಜೀರ್ಣ ಆಗಲಿಲ್ಲ. ಇನ್ನು ಪದ, ಇನ್ನು ವರ್ಣ, ಎಲ್ಲಿಗೆ ಹೋಗೋಣ? ಪ್ರತಿಯೊಂದು ವರ್ಣಗಳೂ ದೇವರನ್ನು ಹೇಳುತ್ತೆ ಅನ್ನೋದು ಸರಿ. ಯಾಕಂದರೆ ಮಾತೃಕಾನ್ಯಾಸ ಪ್ರತಿ ದಿವಸ ಮಾಡಬೇಕಾದದ್ದಲ್ವೇ? ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ, ಈಂ ಈಚಾಯ ಮಾಡಬೇಕಾದದ್ದು ಹೌದು. ಆದರೆ ಅದರ ತಂತ್ರಶಾಸ್ತ್ರದ ಅನ್ವಯವೇ ಅದನ್ನೊಪ್ಪಲ್ಲ. ನಾವು ಆ ಅಕ್ಷರವನ್ನೇ ನಮಸ್ಕಾರ ಮಾಡೋದು ಅಂತಾರೆ, ವರ್ಣವನ್ನೇ ನಮಸ್ಕಾರ ಮಾಡೋದು ಅಂತಾರೆ. ಅಂ ನಮಃ, ಆಂ ನಮಃ, ಇಂ ನಮಃ, ಈಂ ನಮಃ, ಉಂ ನಮಃ, ಊಂ ನಮಃ ಅಂತಾರವರು ತಂತ್ರದವರು. ಅಂದರೆ ಅವರಿಗೆ ಅದು ಅರ್ಗಿಸ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ. ಅಂದರೆ ಇದ್ದೇ ಅರ್ಗಿಸ್ಕೊಳ್ಳಿಕ್ಕಾಗಲಿಲ್ಲ. ವಾಕ್ಯ, ನಾವು ಹೇಳುವ ಮಾತು ಕ್ರಿಯೆಯಲ್ಲಿಯೇ ಅನ್ವಯ ಹೊಂದಬೇಕಾಗಿಲ್ಲ ಅನ್ನೋದು ಅರ್ಥ ಆಗಿಲ್ಲ ಅವರಿಗೆ. ನಾವಿನ್ನೇನು ಹೇಳೋದು ಅವ್ರಿಗೆ? ಬಹಳ ಕಷ್ಟ. ನಾವು ಯಾಕೆ ಇದನ್ನೆಲ್ಲ ಓದಬೇಕು ಅಂತಂದರೆ, ನಮ್ಮ ಮನಸ್ಸಿನ ಮೂಲೆಯಲ್ಲಿಯೇ ಎಲ್ಲಿಯೋ ಒಂದು ಕಡೆ ಈ ತರಹದ ದರ್ಶನಗಳು, ಈ ತರಹದ ಮಾತುಗಳು, ಅಸ್ಪಷ್ಟತೆಗಳು ಮನಸ್ಸು ಮಾಡಿಬಿಟ್ರತ್ತ, ನಮಗೆ ಗೊತ್ತಾಗದ ಹಾಗೆ. ಅದನ್ನು ಶುದ್ಧಗೊಳಿಸ್ಕೊಳ್ಳಿಕ್ಕಾಗಿ ಓದಬೇಕಾದದ್ದು. ಬೇರೆಯವ್ರದನ್ನು ಯಾಕೆ ಬೈತೀರಾ ಅಂದರೆ, ಬೇರೆಯವ್ರದನ್ನು ಬೈತಾ ಇಲ್ಲಪ್ಪ. ಈಗ ಸ್ತೋತ್ರದಲ್ಲಿ ಯಾಕೆ ನಿಂದಾನೆ ಅಂತ ಕೆಲವರು ಪ್ರಶ್ನೆ. ಅವ್ರಿಗೆ ಅರ್ಥವೇ ಆಗಿಲ್ಲ. ಬಾರೋ ಮುರಾರಿ ಬಾಲಕ ಶೌರಿ ಅಂದರೆ ಮುರಾರಿ ಅಂತ ಇಲ್ವೇ ಅಲ್ಲಿ? ಮುರಳನ್ನು ಬೈದ ಹಾಗೆ ಅದು. ಅದೇನ್ರಿ ವಾಯುಸ್ತುತಿಯಲ್ಲಿ ಬೇರೆಯವರು ನಿಂದನೆ ಇದೆ, ಎಲ್ಲಿ ಬೈತಾ ಇದ್ದಾರಪ್ಪ? ಅದು ನೀವು ಆ ಲೆವೆಲಲ್ಲಿ ತಗೊಳ್ಬೇಡಿ. ನಮ್ಮಲ್ಲಿ ಅದು ಇಣುಕದಿರಲಿ ಎನ್ನಬೇಕಾದ್ರೆ ನಾವು ಅದು ಗಟ್ಟಿ ತಗೊಳ್ಬೇಕದನ್ನು. ಈಗ ಇದರಲ್ಲಿ ವೃಷಭಾಸುರ ವಿಧ್ವಂಸಿ ದಾನವೇಂದ್ರ ವಿನಾಶಕಃ ಸಂಸಾರ ವೈರಿ ಕಂಸಾರಿಹಿ ಮುರಾರ್ ನರಕಾಂತಕಃ. ಓ ಬೈಗುಳ ಅಂತಂದಾರು. ದೇವ್ರ ದಯಿಂದ ಅದು ಯಾವುದೋ ಅವ್ರು ಸೂಕ್ಷ್ಮ ತಲೆಗೆ ಹೋಗಿಲ್ಲ. ಅವರು ಕೃಷ್ಣಾಷ್ಟೋತ್ತರವನ್ನು ಬೈಯುವ ಅಂತ ಅನಿಸಿಲ್ಲ ಇವರಿಗೆ ಎಲ್ಲ. ವಾಯುಸ್ತುತಿ ಮಾತ್ರ ಟಾರ್ಗೆಟೆಡ್ ಅವರಿಗೆ, ಇದಲ್ಲ. ಆದರೆ ಅಲ್ಲಿ ಹೇಳ್ತಾ ಇರೋದು ದ್ವೇಷ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಅವರ ಸಿದ್ಧಾಂತ ಪ್ರಭಾವ ಬೀರಬಾರದು ಅಂತ. ಆ ಎಚ್ಚರ ಅನ್ನೋದು ಅವ್ರಿಗೆ ಎಚ್ಚರ ಇಲ್ಲ. ಅಲ್ಲ, ನಮ್ಮವು ಹಾಗೆ ಇದ್ದಾವೆ ಅಂತ ಇಟ್ಕೊಳ್ಳಿ. ಅವ್ರಿಗೂ ಇದು ಕೂಡಲೇ ಈ ರೀತಿ ಉತ್ತರ ಕೊಟ್ಟಾಗ ಅವೆಲ್ಲ ಗೊತ್ತಿಲ್ಲ, ಅವರು ಪ್ರಾಮಾಣಿಕರು ಒಪ್ಪಬೇಕು ಅಂತಾರೆ. ಈ ತರಹ ಒಂದು ಉತ್ತರ ನಾವು ಕಂಡುಕೊಳ್ಳೋ ತನಕ ಸುಮ್ಮನೆ ಇರಬೇಕು ಅನ್ನೋದು ಇವ್ರಿಗೂ ಗೊತ್ತಾಗೋದಿಲ್ಲ. ಅದರಿಂದಾಗಿ ಯಾವುದೇ ಒಂದು ವಾಕ್ಯ, ಯಾವುದೇ ಒಂದು ಪದ ಅದು ಹೇಳ್ತಾ ಇರೋದನ್ನು ಗಮನಿಸಿಕೊಳ್ಳಬೇಕು. ಅದರ ಬೇರೆ ಬೇರೆ ಆಯಾಮಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಇವತ್ತಿಗೂ ತಂತ್ರದವರು ಮತ್ತು ಬೇರೆ ಬೇರೆಯವರು ಅದನ್ನು ತೀರ ಪಾರ್ಷಿಯಲ್ ಆಗಿ ನೋಡ್ತಾ ಇದ್ದಾರೆ. ಒಂದು ಪದ, ಒಂದು ಅರ್ಥ. ಈ ಸಿದ್ಧಾಂತ ಯಾಕೆ ಓದಬೇಕು ನಾವು? ಇದೆಲ್ಲ ಯಾಕೆಂದರೆ ಯಾವುದೋ ಮೀಮಾಂಸಕರು ಇದ್ದರೂ ಅವರು ಇವತ್ತು ಇಲ್ಲ, ಆದರೂ ಕೂಡ ಅದನ್ನು ಖಂಡನೆ ಮಾಡ್ತೇವೆ ಅಂತ ಅದು ಇವ್ರದ್ದು. ಇವತ್ತು ಮೀಮಾಂಸಕರಿಲ್ವಲ್ಲ, ಯಾಕೆ ಓದಬೇಕು ಅಂತ. ಯಾಕೆ ಓದಬೇಕು ಅಂದರೆ ಈ
ಸಿದ್ಧಾಂತದ ಕೆಟ್ಟ ಅಂಶಗಳು ನಮ್ಮ ಮನಸ್ಸಿನಲ್ಲಿ ಉಳಿಬಾರದು ಅನ್ನೋ ಕಾರಣಕ್ಕಾಗಿ ನಾವಿದನ್ನು ಓದಬೇಕಾದದ್ದು. ಇದೇ ಕೊನೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಈ ಪ್ರಶ್ನೆ ಮಾಡಿದವರು ಯಾರೂ ಈಗಿಲ್ಲ, ಹೊಟ್ಟೋಗಿದ್ದಾರಲ್ಲ, ಯಾರೂ ಇಲ್ಲ. ಇವಾಗ ಅರ್ಥ ತಿಳಿಯದೆ ಒಂದು ಸ್ತೋತ್ರ ಹೇಳ್ಕೊಳ್ಳೋದು, ಅದರಿಂದ ಪುಣ್ಯ ಇದೆ ಅಂತ ಹೇಳೋದು ಕಾರ್ಯತಾವಾದವೇ. ಅರ್ಥ ಸಹಿತವಾಗಿ ಖಂಡಿತ ಖಂಡಿತ ಖಂಡಿತ. ನಮ್ಮ ರಮೇಶ್ ಅವ್ರದ್ದು ಒಂದು ಒಳ್ಳೆ ಪಾಯಿಂಟ್. ಅರ್ಥ ತಿಳಿಯದೆ ಒಂದು ಸ್ತೋತ್ರವನ್ನು ಹೇಳೋದು ಕಾರ್ಯತಾವಾದವೇ. ಏಕೆಂದರೆ ಪುಣ್ಯ ಬರುತ್ತೆ. ಪುಣ್ಯ ಅನ್ನುವ ಕಾರ್ಯಕ್ಕಾಗಿ ನಿನಗೆ ಅರ್ಥ ಗೊತ್ತಿಲ್ಲದೆ ಹೋದರೂ ಸ್ತೋತ್ರ ಅನ್ನೋದನ್ನು ಹೇಳು ಅಂತ ಹೇಳಿದಾಗ ಆಗತ್ತೆ. ಬಹಳ ಒಳ್ಳೆಯ ಅಂಶ. ಅದರಿಂದಾಗಿ ಕಾರ್ಯತಾವಾದ ನಮ್ಮಲ್ಲಿ ಹೀಗೆ ಇಣುಕಬಾರದು ಅಂತಾನೇ ನಾವು ಇದನ್ನು ಮಾಡಿ, ಇದು ನಮ್ಮಲ್ಲಿ ಇವಾಗ ಹೇಗಿದೆ, ಪ್ರೆಸೆಂಟ್ ಟ್ರೆಂಡಲ್ಲಿ ಹೇಗಿದೆ ಅಂತ ಯೋಚನೆ ಮಾಡಿಕೊಂಡು ಅದರಿಂದ ದೂರ ಬರಬೇಕಾದ, ಆಚೆ ಬರಬೇಕಾದ ಅನಿವಾರ್ಯತೆ ಇದೆ. ಅತ್ರಾಹು ತತ್ವಮಂಜರಿ. ಇನ್ನು ಹಾಗಾದರೆ ಭಾಷೆಯ ಉದ್ದೇಶ ಏನು? ಒಂದು ಭಾಷೆ ಉದ್ದೇಶ ಏನು? ಎರಡಕ್ಕೂ ಅನ್ವಯ ಆಗಬೇಕು. ಆ ತರಹ ಹೇಳಿ. ಅದನ್ನು ಮುಂದೆ ಹೇಳ್ತಾರೆ. ಪದ್ಮನಾಭ ತೀರ್ಥರು ಈ ವಾಕ್ಯದ ಒಂದು ಸ್ವಲ್ಪ ಮುಂಚೆನೇ ಹೇಳ್ಬಿಡ್ತಾರೆ. ಲಿಂಗಾದೇಹೇ ಇಷ್ಟೋಪಾಯ ಬೋಧಕತ್ವೇನ ಉಪಪನ್ನ ಕಾರ್ಯವಾಚಿತ್ವಂ ಯುಜ್ಯತೆ ಅಂದ್ಬಿಡ್ತಾರೆ. ಅದು ಮುಂದಿನ ಹೇಳಬೇಕಿತ್ತು. ಅವ್ರು ಏನು ಮಾಡಿಬಿಡ್ತಾ ಇದ್ದಾರೆ, ಮೊದಲೇ ಹೇಳಿಬಿಡ್ತಾ ಇದ್ದಾರೆ. ಅದನ್ನು ಇಟ್ಕೊಳ್ಳಿ, ಅದನ್ನು ಅಂಡರ್ಲೈನ್ ಮಾಡಿ. ವಿನ್ಯಾಸ ದೋಷ ಅಲ್ಲ, ಪದ್ಮನಾಭ ತೀರ್ಥರೇ ಮೊದಲು ಹೇಳಿದ್ದು. ಪದ್ಮನಾಭ ತೀರ್ಥರೇ ಮುಂದೆ ಬರೋದನ್ನು ಮೊದಲು ಹೇಳಿದ್ದು. ಯಾಕೆಂದರೆ ಅವರಿಗೆ ಮುಂದೆ ಅದಾದಮೇಲೆ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ ಅಂತೇನೂ ಇಲ್ಲ. ಮತ್ತು ಅವಾಗೆಲ್ಲ ಆ ತರಹ ಇಲ್ಲ. ಒಂದು ಉಪನ್ಯಾಸದ ಶೈಲಿ, ಇವ್ರಿಗೆ ಎಡಿಟ್ ಮಾಡಲಿಕ್ಕೆ ಮುಂದೆ ಕಷ್ಟ ಆಗಬಾರ್ದು ಅಂತ ಆ ಥರ ಹಾಗೇನಿಲ್ಲ. ಬಂದರೆ ನೆನಪಾದಾಗ ಹೇಳಿಬಿಟ್ಟು ಮುಂದಿನದ್ದೇ ಅದು. ಹಾಗಂತ ವಿನ್ಯಾಸ ದೋಷ ಅಲ್ಲ, ಅದು ಹೇಳ್ತಾರೆ. ಅತ್ರಾಹು ವೇದಾನಾಂ ಪ್ರಾಮಾಣ್ಯಂ ನಿತ್ಯತ್ವಂತ ಸಮಂಜತಮೇವ. ಕೆಲವರು ಹೇಳ್ತಾರೆ, ನಾರಾಯಣ ಪಂಡಿತಾಚಾರ್ಯರು ಅವರ ಮಾತನ್ನು ನಾವು ನೋಡ್ತಾ ಇದ್ದೇವೆ. ವೇದದ ಪ್ರಾಮಾಣ್ಯವನ್ನು ನಿತ್ಯತ್ವವನ್ನು ಒಪ್ತಾರೆ. ನತು ನಾರಾಯಣೇ ತಾತ್ಪರ್ಯಂ ಸಂಭವತಿ. ದೇವರಲ್ಲಿ ಆ ವೇದ ಇದೆ ಅನ್ನೋದನ್ನು ಹೇಳಲ್ಲ. ವೇದ ದೇವರನ್ನ ಹೇಳಲಿಕ್ಕಾಗಿದೆ, ವೇದ ಒಪ್ತಾರೆ, ದೇವರನ್ನು ಒಪ್ಪಲ್ಲ. ನಹಿ ಕೇವಲ ಸಿದ್ಧೇ ಅರ್ಥೇ ತಾತ್ಪರ್ಯಂ ಕಿಂತು ಕಾರ್ಯ ಏವ. ದೇವರ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿಲ್ಲ ವೇದ, ಮತ್ತು ಏನೋ ಕ್ರಿಯೆಯನ್ನು ಹೇಳಲಿಕ್ಕೆ ಹೊರಟಿದೆ. ಕೇವಲ ಸಿದ್ಧದ್ವಾರೇಣ ಬಾಲ್ಯಸ್ಯ ವ್ಯುತ್ಪತ್ತಿ ಗ್ರಹಣ ಅಸಂಭವಾತ್. ಕೇವಲ ಪದಗಳನ್ನು ಹೇಳ್ತಾ ಹೋದರೆ ಮಕ್ಕಳಿಗೆ ಅರ್ಥವೂ ಆಗಲ್ಲ. ಕ್ರಿಯೆಯಲ್ಲಿ ಅನ್ವಯ ಆದಾಗ ಮಾತ್ರ ಅರ್ಥ ಇದೆ. ಅದರಿಂದಾಗಿ ಕ್ರಿಯೆಯಲ್ಲಿಯೇ ಅನ್ವಯ ಆಗತ್ತೆ ಅಂತ ಹೇಳಿದರೆ ಅವ್ರಿಗಾಗಿ ಆಚಾರ್ಯರು ಹೇಳಿದು ನಚ ಕೇವಲ ಸಿದ್ಧೇ ಅರ್ಥೆ ವ್ಯುತ್ಪತ್ತ್ಯಭಾವಾತ್ ಅಪ್ರಾಮಾಣ್ಯಂ ಸಿದ್ಧಾನ್ವಿತೆ ವ್ಯುತ್ಪತ್ತಿ ಮುಪಪಾದಯತಿ ಯಮಿತಿ ಬಾಲಸ್ಯ ಮಾತ್ರಾದಾವೇವ ಆಕಾಂಕ್ಷಾ ಸನ್ನಿಧಿಶ್ಚ ಅಂಗುಲಿ ಪ್ರತಾರಣಾದಿ ವಿಷಯೇವ ಯೋಗ್ಯತಾಚ. ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ 3 ಅಂಶ ಇರಬೇಕು ಅಂತನ್ನುವ ಎಲ್ಲರಿಗೂ ಸಮ್ಮತವಾದ ಸಂಗತಿಯನ್ನು ಪಂಡಿತಾಚಾರ್ಯರು ಹೇಳ್ತಾರೆ. ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ ಅಂತ 3. ಆಕಾಂಕ್ಷ ಅಂದ್ರೇನು? ಈಗ ಬೇಕಾದ ಒಂದು ಪರಿವೇಶ ಆಕಾಂಕ್ಷ. ಸನ್ನಿಧಿ ಅಂತ ಹೇಳಿದ್ರೇನು? ಆಕಾಂಕ್ಷ ಅಂತಂದರೆ ಪೂರ್ಣತೆ ಅಂತ. ಒಂದು ವಾಕ್ಯ ಪೂರ್ಣ ಆಗಲು ಬೇಕಾಗಿರುವ ಪಾರ್ಟಿಕಲ್ಸ್ ಏನಿದೆ ಅದನ್ನು ಆಕಾಂಕ್ಷ ಅಂತ ಕರೀತಾರೆ. ಇದು ಆಕಾಂಕ್ಷ ಅನ್ನೋದಕ್ಕೆ 2-3 ಅರ್ಥ ಇದೆ. ಸಂಸ್ಕೃತದ ತಾರ್ಕಿಕ ಪರಿಭಾಷೆಯಲ್ಲೇ 2 ಅರ್ಥ ಇದೆ. ಆದರೂ ಹೇಳ್ತೇನೆ, ಅವಶ್ಯ ಒಪ್ಪಲೇಬೇಕಾದ ಪಾರ್ಟಿಕಲ್ಸ್, ದಟ್ಸ್ ಕಾಲ್ಡ್ ಆಕಾಂಕ್ಷ. ಆಮೇಲೆ ಸನ್ನಿಧಿ, ಪದಗಳ ನಡುವೆ ಸನ್ನಿಧಿ ಇರಬೇಕು. ಸನ್ನಿಧಾನ ಅಂದರೆ ಹತ್ತಿರ, ಕಾಲದಿಂದ ಹತ್ತಿರ ಇರಬೇಕು. ಕಾಲ ಸನ್ನಿಕರ್ಷ ಅಂತ ಕರೀತಾರೆ. ಉದಾಹರಣೆಗೆ ಬೆಳಗ್ಗೆ ಗೋವನ್ನೋ ಅಂದೆ, ರಾತ್ರಿ ಬಂದ್ಬಿಟ್ಟು ತಗೊಂಬಾ ಅಂದೆ. ಏನು ತಗೊಂಬ, ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಕಾಲತಃ ಸನ್ನಿಕರ್ಷ ಇರಬೇಕು, ಅದನ್ನು ಸನ್ನಿಧಿ ಅಂತ ಕರೀತಾರೆ. ಆಮೇಲೆ ಯೋಗ್ಯತಾ,
ಪದಕ್ಕೆ ಮತ್ತು ಕ್ರಿಯೆಗೆ ಅನ್ವಯ ಸಂಬಂಧ, ಅನ್ವಯ ಅಂದರೆ ಸಂಬಂಧ ಇರಬೇಕು. ಅದಿದ್ದರೆ ನಾವೇನು ಮಾಡ್ತೇವೆ, ಆ ಸಂಬಂಧ ಇದ್ದರೆ ಬೋಧ ಬರುತ್ತಿಲ್ಲ ಅಂದರೆ ಆಕಾಂಕ್ಷ ಸನ್ನಿಧಿ ಯೋಗ್ಯತ. ಇವಾಗ ಬೆಂಕಿಯಿಂದ ನೆಲವನ್ನು ಸಿಂಪಡಿಸು ಆಗಲ್ಲ, ಸಂಬಂಧವೇ ಇಲ್ಲ. ಆ ವಸ್ತುವಿಗೂ ಆ ಕ್ರಿಯೆಗೂ ಸಂಬಂಧ ಇರಲ್ಲ. ನಾವು ನೀರನ್ನು ಸಿಂಪಡಿಸ್ಲಿಕ್ಕಾಗಲ್ಲ, ಇದು ಬೆಂಕಿಯನ್ನು ಸಿಂಪಡಿಸ್ಲಿಕ್ಕಾಗಲ್ಲ. ಅದು ಸಿಂಪಡಿಸು ಅಂತಂದರೆ ಅದು ತಲೆ ಒಳಗಡೆಯೂ ಹೋಗಲ್ಲ. ಯಾಕೆಂದರೆ ಇದು ಹೆಂಗೆ ಇದು ಅಂತ ಅನ್ಸುತ್ತೆ. ಹೀಗಾಗಿ ಒಂದು ಭಾಷೆಯಲ್ಲಿ ಒಂದು ವಾಕ್ಯ ಪೂರ್ಣ ಆಗಬೇಕು ಅಂದರೆ 3 ಅಂಶ ಇರಬೇಕು: ಆಕಾಂಕ್ಷ, ಸನ್ನಿಧಿ, ಯೋಗ್ಯತ. ಮಗು ಆಕಾಂಕ್ಷಾವನ್ನು, ಸನ್ನಿಧಿಯನ್ನು, ಯೋಗ್ಯತಾವನ್ನು 3 ಒಂದೇ ಪದದಿಂದ ಪಡೆಯುತ್ತೆ. ಇಯಂ ಮಾತಾ, ಅಲ್ಲಿ ಆಕಾಂಕ್ಷ ಇದೆ, ವಾಕ್ಯ ಪೂರ್ಣ ಆಗಿದೆ. ಸನ್ನಿಧಿ ಇದೆ, ಇಯಂ ಅಂತ ಹೇಳಿದ ಕೂಡಲೇ ಮಾತೃ ಅಂತನ್ನುವ ಪದ ಬಂದಿದೆ. ಯೋಗ್ಯತಾ ಇದೆ, ಎದುರುಗಡೆ ನಿಂತಿರುವ ಹೆಣ್ಣಿನಲ್ಲಿ ಮಾತೃತ್ವ ಅನ್ನೋದು ಅನ್ವಯ ಆಗತ್ತೆ. ಹೀಗೆ ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ ಅನ್ನೋದು 3 ಕೂಡ ಈ ವಾಕ್ಯದಲ್ಲಿ ಇದೆ. ಇವಾಗ ನಾರಾಯಣ ಪಂಡಿತಾಚಾರ್ಯರು ಬೇರೆ ವ್ಯೂಯಿಂದ ಹೇಳ್ತಾರೆ. ಇವಾಗ ಒಂದು ಪದಾರ್ಥವನ್ನು ಹೇಳಲ್ಲ ಅನ್ನಲಿಕ್ಕೆ ಇವು 3ರಲ್ಲಿ ಯಾವುದೋ ಒಂದು ಇರಬಾರ್ದು. ಸಿದ್ಧವನ್ನು ಹೇಳುವಂತಹ ವಾಕ್ಯದಲ್ಲಿ ಇದೆಯಲ್ಲ ಈ 3 ಕೂಡ, ಬೋಧ ಯಾಕೆ ಬರಬಾರದು? ಬೋಧ ಬಂದ ಮೇಲೆ ಅದು ಯಾಕೆ ಅರ್ಥ ಆಗಬಾರದು? ಈಗ ವೇದ ನಾರಾಯಣನನ್ನು ಹೇಳುತ್ತೆ, ಆಕಾಂಕ್ಷ ಇದೆ. ಏನು ಆಕಾಂಕ್ಷ? ನಮಗೆ ಅನಿಷ್ಟವನ್ನು ಪರಿಹರಿಸಿಕೊಳ್ಳುವ ಆಕಾಂಕ್ಷ, ಬಯಕೆ ಇದೆ. ಅದಕ್ಕಾಗಿ ವೇದ ಕಷ್ಟ ಪರಿಹಾರಕತ್ವವನ್ನು ಇವನಲ್ಲಿ ಅನ್ವಯಿಸಿದೆ, ಯೋಗ್ಯತಾ ಬಂತು. ಸನ್ನಿಧಿ, ಆ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದ ಕೂಡಲೇ ಸಹಸ್ರಾಕ್ಷ ಅಂತ ಹೇಳ್ತಾ ಇದ್ದೀವಿ. ಆಕಾಂಕ್ಷ ಇದೆ, ಸನ್ನಿಧಿ ಇದೆ, ಯೋಗ್ಯತಾ ಇದೆ. ಈ ವಾಕ್ಯದ ಅರ್ಥ ಆಯಿತು. ಈ ವಾಕ್ಯದ ಅರ್ಥ ಇದಾದ ಮೇಲೆ ಕಾರ್ಯದಕ್ಕೆ ಯಾಕೆ ಕಾಯಬೇಕು? ದೇವರು ದೊಡ್ಡವನು. ಹೀಗೆ ಬೋಧ ಬಂತು. ಅದರಿಂದಾಗಿ ವಾಕ್ಯ ಒಂದು ಅರ್ಥ ಆಗಲಿಕ್ಕೆ ಬೇಕಾದದ್ದು ಕಾರ್ಯವೋ ಸಿದ್ಧವೋ ಅಲ್ಲ, 3 ಎಲ್ಲ ಭಾಷೆಯಲ್ಲಿಯೂ ಎಲ್ಲ ವಾಕ್ಯದಲ್ಲೂ ಈ 3 ಬೇಕು: ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ. ಇದರ ಬಗ್ಗೆ ತೀವ್ರವಾದ ಒಳನೋಟವನ್ನು ವ್ಯಾಸತೀರ್ಥರು ಮತ್ತು ಸತ್ಯನಾಥರು ಅವರು ತಮ್ಮ ತರ್ಕತಾಂಡವ ಮತ್ತು ಅಭಿನವ ತಾಂಡವ ಅನ್ನುವ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಭಾಷೆಯ ಬೇರೆ ಬೇರೆ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಬೇಕಾಗತ್ತೆ. ವ್ಯಾಸತೀರ್ಥರ ತರ್ಕತಾಂಡವದಲ್ಲಿ ಬೇರೆ ಬೇರೆ ತರಹದ ಆಕಾಂಕ್ಷಾ ಲಕ್ಷಣ, ಸನ್ನಿಧಿ, ಯೋಗ್ಯತಾ ಏನು ಅಂತ ಹೇಳುತ್ತೆ. ಹಾಗೆ ಅದರಿಂದ ಆಚೆ ಸತ್ಯನಾಥರದ್ದು ಕೂಡ ಅವರು ಕವರ್ ಮಾಡದ ಆಯಾಮಗಳನ್ನು ಸತ್ಯನಾಥರು ಕವರ್ ಮಾಡ್ತಾರೆ. ಸತ್ಯನಾಥರು ಪ್ರಚಂಡ ಬುದ್ಧಿವಂತ ಸ್ವಾಮಿ, ಆದರೆ ಅವರು ಅಷ್ಟೊಂದು ಹೈಲೈಟ್ ಆಗಲಿಲ್ಲ. ವಿಧಿ ಸಂಕಲ್ಪ ಸ್ವಲ್ಪ ಸ್ಪರ್ಧೆ ಅನ್ನೋದು ಬಂತೋ ಏನೋ, ಆದರೆ ಪ್ರಚಂಡ ಎಲ್ಲ ತಿರುಕೋವಿಲೂರಿಗೆ ಹೋಗ್ತಾರೆ, ನಿರ್ಚೋಳಪುರಕ್ಕೆ ಹೋಗಲ್ಲ. ಹೋದರೂ ಕಡಿಮೆ ಜನ ಹೋಗ್ತಾರೆ. ಹೋಗೋದು ಕಷ್ಟ. ಈಗ ಸರಿಯಾಗಿದೆ, ಈಗಲೂ ಸರಿ ಇಲ್ವಾ? ಈಗಲೂ ಮೊನ್ನೆ ಹೋಗಿದ್ರಾ? ಹೌದಾ? ಇರಲಿ. ಯಾಕೆ ಹೇಳಿದೆ ಅಂತಂದರೆ ಪಂಡಿತಾಚಾರ್ಯ ಸ್ವಲ್ಪ ಬೇರೆ. ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ ಇರೋದರಿಂದ ಬೋಧ ಬರುತ್ತೆ ಅಂದರು. ತಸ್ಮಾತ್ ಅತ್ರ ಆಕಾಂಕ್ಷಾದಿ ಸದ್ಭಾವಾತ್ ಅನ್ಯತ್ರ ಆಕಾಂಕ್ಷಾದ್ಯಭಾವಾತ್ ಅತ್ರೈವ ಹಿ ಬಾಲಸ್ತದ್ವಿವಕ್ಷಿತಂ ಜಾನಾತಿ.
ಒಂದು ಹೇಳಿದ ಮಾತು ಅರ್ಥ ಆಗಬೇಕು ಅಂತಾದರೆ ನಮಗೆ ಆಕಾಂಕ್ಷಾ ಸನ್ನಿಧಿ ಯೋಗ್ಯತಾ ಇರಬೇಕೇ ವಿನಃ ಬೇರೆ ಅಲ್ಲ. ಕಾರ್ಯಸ್ಯ ಇತ್ಯಾದೇಹ ಯಮರ್ಥಃ ಗಾಮಾನಯೇತ್ಯಾದೌ ಕಾರ್ಯಾನ್ವಿತೆ ವ್ಯುತ್ಪತ್ತಿರಿತಿ ವರತಃ ತತ್ರ ಆನಯ ಪದಾರ್ಥೇ ಕಾರ್ಯೆ ಆನಯ ಪದಸ್ಯ ವ್ಯುತ್ಪತ್ತ್ಯಾಕಾಂಕ್ಷಾಯಾಂ ಕಾರ್ಯಾನ್ವಯಾಭಾವಾತ್ ಕಾಗತಿರಿತಿ ವಕ್ತವ್ಯಂ. ಈಗ ನಾವಿಂದು ಟ್ರಿಕ್ಕಿ ಕ್ವಶನ್ ಕೇಳ್ತೇವೆ. ಗೋಡೆಯಲ್ಲಿ ಬರೆಯದಿರಿ ಅನ್ನುವ ಗೋಡೆ ಬರಹವನ್ನು ಕಂಡಾಗ ಏನನ್ಸುತ್ತೆ? ಇದಕ್ಕೆ ಮಾತ್ರ ಎಕ್ಸೆಪ್ಷನ್ನು ಅಂತ ಅನ್ಸುತ್ತೆ. ಒಂದೋ ಅದು ತಪ್ಪೆ. ಗೋಡೆಯಲ್ಲಿ ಬರೆಯಬೇಡಿ ಅಂತ ಹೇಳಿ ಗೋಡೆಯಲ್ಲಿ ಬರೆದ್ರೆ ಅದು ಅಸಂಗತ, ಸರಿಯಲ್ಲ ಅಂತ ಹೇಳ್ತೀವಿ. ಅದೇ ಮೊದಲನೇ ತಪ್ಪು. ಗೋಡೆಯಲ್ಲಿ ಬರೆಯಬೇಡಿ ಗೋಡೆಯಲ್ಲಿ ಬರೆದದ್ದೇ ಮೊದಲನೇ ತಪ್ಪು. ಈ ಚೆನ್ನಾಗಿ ಕಲೆ ಮಾಡ್ಬಿಟ್ಟು ಈ ರೀತಿ ಕಲೆ ಮಾಡಬೇಡಿ ಅಂತ ಬರಿಬಾರ್ದು, ಅದು ಅಸಂಗತ ಆಗುತ್ತೆ. ಆ ರೀತಿ ನೀವು ಹೇಳ್ತಾ ಇರೋ ಮಾತು ಎಲ್ಲ ಶಬ್ದಗಳಿಗೆ ಕಾರ್ಯದಲ್ಲಿಯೇ ಅನ್ವಯ, ಅಥವಾ ಎಲ್ಲ ವಾಕ್ಯಗಳಿಗೆ ಸಮಗ್ರ ಭಾಷೆಗೆ ಕಾರ್ಯದಲ್ಲಿಯೇ ಅನ್ವಯ. ಈ ಮಾತಿಗೆ ಕಾರ್ಯಾನ್ವಯ ಇದೆಯೋ ಇಲ್ವೋ? ಇದನ್ನ ಏನು ಉತ್ತರ ಕೊಡ್ಲಿಕ್ಕಾಗಲ್ಲ. ಅದರಿಂದ ಬರೀ ಬೋಧ ಬರಬೇಕಷ್ಟೇ. ಬೋಧ ಬರುತ್ತೆ, ಆ ಬೋಧವು ಬರಲ್ಲ. ತಪ್ಪು ಅಂತಾನೆ ಬೋಧ ಬರುತ್ತೆ, ತಪ್ಪು ಅಂತಾನೆ ಬೋಧ ಬರುತ್ತೆ. ಬರಿಬಾರ್ದು ಅಂತ ಬೋಧ ಬರುತ್ತೆ. ಅಲ್ಲಲ್ಲ, ಬರಿಬಾರ್ದು ಅಂತ ಬೋಧ ಬರಲ್ಲ. ಅಯ್ಯೋ ಬರೀಲಿಕ್ಕೆ ಜಾಗ ಇಲ್ವಲ್ಲ, ಇವರೇ ಮೊದಲು ಆ ತಪ್ಪು ಮಾಡಿದ್ರಲ್ಲ ಅಂತ ಬೋಧ ಬರುತ್ತೆ. ಹಂಗಲ್ಲ ಅಲ್ಲ. ಮತ್ತೆ ಇನ್ನೊಂದು, ನೋಡಿದವನಿಗೂ ಕೂಡ ಆ ತಪ್ಪೇ ಮೊದಲು ನೆನಪಾಗತ್ತೆ ವಿನಃ ಇವ್ರು ಮಾಡಿದ್ದು ತಪ್ಪು ಅಂತ ನಾನು ಹಿಂಗೆ ಮಾಡಬಾರ್ದು ಅಂತ ಬೋಧನೆ ಬರಲ್ಲ. ಅದು ಸಿದ್ಧವೇ, ಇವ್ರು ಮಾಡಿದ ತಪ್ಪು. ಅದು ಮುಂದೆ ಏನು ಮಾಡೋದು? ಕ್ರಿಯೆಯಲ್ಲಿ ಏನಿಲ್ಲ. ಇಲ್ಲ, ಇವಾಗ ಎಲ್ಲ ವಾಕ್ಯಗಳಿಗೂ ಕಾರ್ಯದಲ್ಲಿಯೇ ಅಭಿಪ್ರಾಯ ಅಂತ ಒಂದು ವಾಕ್ಯ ಇದ್ರೆ ಅದರಿಂದ ಇದು ಅದ್ರ ಬೋಧ ನಮಗೆ ಬರುತ್ತಲ್ಲ, ಅದರಲ್ಲಿ ಏನಿದೆ ಕಾರ್ಯ? ಅದೇ ಕಾರ್ಯ ಇಲ್ಲ, ಅದನ್ನೇ ಹೇಳಿದಪ್ಪ ಮಧ್ವಾಚಾರ್ಯರು ಹೇಳಿದ್ದೆ ಅದನ್ನ. ಎಲ್ಲ ಭಾಷೆಯೂ ಕೂಡ ಏನೋ ಪ್ರಚೋದನೆ ಮಾಡಲಿಕ್ಕಾಗಿಯೇ ಇರೋದು. ಹೌದಾ? ಎಲ್ಲ ವಾಕ್ಯ ಪ್ರಚೋದಕ ಅಲ್ಲ ಅಂತ. ಎಲ್ಲ ವಾಕ್ಯವು ಪ್ರಚೋದಕ ಹೌದಾ? ಬೋಧ ಬಂತು, ಪ್ರಚೋದಕ ಆಗಲಿಲ್ಲ. ನನು ಸಿದ್ಧಾರ್ಥತ್ವೇ ವಾಕ್ಯಾನಾಂ ನ ವಾಕ್ಯಪರ್ಯವಸಿತಿ ತಸ್ಮಾತ್ ತತ್ರಾಪೀಯಂ ಮಾತಾ ಇತಿ ವಿದ್ಧಿ ಇತಿ ಸ್ಯಾತ್ ಇತ್ಯಾಹ ಏಮಿತಿ. ಅದಕ್ಕೆ ಇನ್ನೊಂದು ಮೀಮಾಂಸಕರ ಕಡೆಯಿಂದ ಒಂದು ಕ್ವಶನ್. ಅಲ್ಲ, ಸಿದ್ಧಾರ್ಥ ವಾಕ್ಯ ಎಂಡ್ ಆಗಲ್ಲ. ಒಂದು ಸೆಂಟೆನ್ಸ್ ಎಂಡ್ ಆಗಬೇಕಾದ್ರೆ ಕ್ರಿಯೆಯಲ್ಲಿಯೇ ಎಂಡ್ ಆಗಬೇಕು. ಅದಕ್ಕೆ ನಾವು ಅಧ್ಯಯನ ಮಾಡ್ಕೋತೇವೆ. ನೋಡು, ಇದು ತಾಯಿ, ತಾಯಿ ಅಂತ ತಿಳಿ ಅಂತ ನನಗೆ ಹೇಳ್ತಾ ಇದ್ದಾನೆ ಅನ್ಬೇಕು. ಅಲ್ಲಿಗೆ ಎಂಡ್ ಆಗಲ್ಲ. ಮಗು ಇನ್ನು ಮುಂದೆ ಹೊಡ್ಕೋಬೋದಲ್ವಾ? ಇವನು ಹೇಳ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ಬೇಕು. ನಾನು ತಿಳ್ಕೊಳ್ಳಿ ಮತ್ತೆ ಇವನು ಹೇಳ್ತಾ ಇದ್ದಾನೆ, ಅದು ಹೋಗ್ತಾ ಇರುತ್ತೆ. ಒಂದು ಸ್ಟಾಪೇ ಇಲ್ಲ. ಒಂದು 5 ವಾಕ್ಯ ಹೇಳಿಬಿಟ್ರೆ ಜೀವಮಾನ ಇಡೀ ಅದ್ರ ಮುಗಿಯಲ್ಲ ಅನ್ವಯ. ಹೀಗೆ ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ ಎಂದು ನಾನು ತಿಳ್ಕೊಳ್ಳಿ ಅಂತ ಅವನು ತಿಳ್ಕೊತಾ ಇದ್ದಾನೆ. ಕೊನೆಯೇ ಹೊಂದೋದಿಲ್ಲ. ಅದರಿಂದ ಹೇಳುವುದಕ್ಕಿಂತ ಅದೇ ನಮ್ಮ ಗುರುಗಳದೇ ಅದು ಹೇಳದೇ ಉಳಿದದ್ದು. ಇನ್ಫ್ಯಾಕ್ಟ್ ಅವರು ತಮ್ಮ ಆತ್ಮಚರಿತ್ರೆಗೆ ಮರೆಯದೇ ಉಳಿದಿದ್ದು ಅಂತ ಹೆಸರಿಡ್ತೇನೆ. ನಾನೇನಾದರೂ ಆತ್ಮಚರಿತ್ರೆ ಬರೆದ್ರೆ ಮರೆಯದೇ ಉಳಿದದ್ದು ಅಂತ ಹೆಸರಿಡ್ತೇನೆ ಅಂತ. ಧಾರವಾಡದಲ್ಲಿ ಆರ್ಯ ಅವ್ರ ಮನೆಯಲ್ಲಿ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಹೋದಾಗ ನಾವು ಅಲ್ಲಿಗೆ ಹೋಗಿದ್ದೆ. ಅಂದರೆ ಪೇಜಾರ ಸ್ವಾಮಿಗಳ ಜೊತೆ ಧಾರವಾಡಕ್ಕೆ ಹೋಗಿದ್ದರಿಂದ ನಾನು ಅವ್ರ ಮನೆಗೆ ಹೋದಾಗ ಇದೇ ಡಿಸ್ಕಷನ್ ಆಗ್ತಾಯಿತ್ತು. ಹೀಗಾಗಿ ನೀವು ಒಂದು ಭಾವನೆಯನ್ನು, ಭಾಷೆಯನ್ನು ಬರೀಬೇಕು, ನೀವೊಂದು ಆತ್ಮಕಥೆಯನ್ನು ಬರೀಬೇಕು ಅಂತ ಆರ್ಯ ಹೇಳಿದ್ರು. ಅದಕ್ಕೆ ಅವಾಗ ಅವ್ರು ಹೇಳಿದ್ರು, ನಾನೇನಾದರೂ ಬರೆದ್ರೆ ಮರೆಯದೇ ಉಳಿದದ್ದು ಅಂತ ಬರೀತೇನೆ. ಅದೇನು? ನಿಮ್ಮ ಕಾವ್ಯವು ಹೇಳದೇ ಉಳಿದದ್ದು. ಹೌದು, ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ ಅಂದಾಗ ಹೇಳದೇ ಉಳಿದದ್ದು.
ನಾನು ನನ್ನ ಆತ್ಮಕಥೆಯಲ್ಲಿ ಎಷ್ಟೋ ಮರ್ತೋಗಿರೋ ಸಂಗತಿಯನ್ನು ಬಿಟ್ಟರೆ ಮರೆಯದೇ ಉಳಿದದ್ದನ್ನೇ ಆಗಬೇಕಲ್ವಾ? ಒಬ್ಬ ಲಾಯರ್ ಬರ್ದಿದ್ದಾನಂತ, ಬಿಫೋರ್ ಮೆಮೊರಿ ಫೇಡ್ಸ್. ಬಿಫೋರ್ ಮೆಮೊರಿ ಫೇಡ್ಸ್. ಬಿಫೋರ್ ಮೆಮೊರಿ ಫೇಡ್ಸ್. ಅದರಿಂದಾಗಿ ಭಾಷೆ ಹೇಳೋದಕ್ಕಿಂತ ಹೇಳದೇ ಉಳಿದದ್ದೇ ಜಾಸ್ತಿ ಆಗೋಗುತ್ತೆ. ಅದನ್ನು ಹೇಳದೇ ಉಳಿದದ್ದು ಜಾಸ್ತಿ ಆದರೆ ಪರವಾಗಿಲ್ಲ, ಅದನ್ನು ನಾವು ಮನಸ್ಸಿನಲ್ಲಿ ಮನನ ಮಾಡಿಕೊಂಡು 5 ವಾಕ್ಯ ಆಯ್ತು, ತಡಿ ಬಾಗಿಲಾಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಮತ್ತೆ 6ನೇ ವಾಕ್ಯ ಹೇಳೋದ್ಬೇಕಾಗತ್ತೆ. ಅದೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ತೀರಾ ಇಂಪ್ರ್ಯಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದೀರ ನೀವು. ನಚ ಸಿದ್ಧಾರ್ಥತ್ವೇ ವಾಕ್ಯಾನಾಂನ ವಾಕ್ಯ ಪರ್ಯವಸಿತಿ ಇಮಮಿತಿ ಕಥಂ ವಾಕ್ಯ ಪರ್ಯವಸಿತಿ ನಿಶ್ಚೀಯತ ಇತಿ. ಹಾಗಾದರೆ ವಾಕ್ಯ ಎಲ್ಲಿ ಕೊನೆಗೊಳ್ಳತ್ತೆ? ತಸ್ಯ ತತ್ರ ಎಲ್ಲಿ ನಿಮಗೆ ಇದು ತಿಳಿದದ್ದು, ಇದು ತಿಳಿದಾಯಿತು ಅಂತ ಭಾವ ಬರುತ್ತೋ ಅಲ್ಲೇ ವಾಕ್ಯ ಮುಗಿಯೋದು. ಇದು ಪಂಡಿತಾಚಾರ್ಯರ ಕೊಡುಗೆ. ಇಲ್ಲಿ ಮಧ್ವಾಚಾರ್ಯದ ಇಷ್ಟೇ ಇದೆ, ತಸ್ಯ ತತ್ರ ಪ್ರಾಮಾಣ್ಯ ಅನುಭವಾಚ್ಛ ಅಂತ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರು, ಹಾಗಾದರೆ ವಾಕ್ಯ ಕೊನೆ ಹೇಗಾಗತ್ತೆ? ಎಲ್ಲಿ ನಿಮ್ಮ ತಿಳಿವು ಮುಗೀತಂತ ಆಗತ್ತೆ, ಎಂಡೆಡ್ ಅನ್ನುವ ಭಾವನೆ ಬರುತ್ತೋ ಅದೇ ವಾಕ್ಯದ ಮುಗಿತಾಯ. ಮಕ್ಕಳಿಗೆ ಹೇಳುವಾಗ ಯಾಕಂದರೆ ಅದು ಬೋಧ ಬಂದ್ಬಿಟ್ಟಿರುತ್ತೆ, ಬೋಧ ಬಂದಿರುತ್ತೆ, ಅದು ಗೊತ್ತಾಯ್ತು ಅಂದರೆ ವಾಕ್ಯ ಮುಗಿದಿದೆ, ನಮ್ಮ ಒಳಗಡೆ ನೀವೇನು ಹೇಳ್ತೀರಾ ಅಂತ ಗೊತ್ತಾಗ್ಬಿಟ್ಟಿದೆ. ಸಾಕು, ಕೃಷ್ಣಾರ್ಪಣ. ಇನ್ನು ಬೇರೆ ಇವ್ರದ್ದು ನಿರ್ಣಯ ಚಂದ್ರಿಕಾ, ಅದನ್ನು ನೋಡೋಣ ಮುಂದಿನ ಸರ್ತಿ. ಪರವಾಗಿಲ್ಲ. ಪ್ರಾಬ್ಲಮ್ ಏನಂದ್ರೆ ಆಚಾರ್ಯ, ಏನಾದ್ರು 1-2 ವಾರ ಬಿಟ್ಬಿಟ್ರೆ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲ, ಅದು ಇರೋದೇ ಹಾಗೆ, ಕ್ಷಣ ದೂರದ ಮತಾಂಕಿಕ. ಈಗ ಮನೆಗೆ ಹೋಗಿ ನೋಡ್ಲೇಬೇಕಿದು. ಏನಾದ್ರು ನೆಕ್ಸ್ಟ್ ವೀಕ್ ಹಾಗೆ ಬಂದ್ಬಿಟ್ರೆ ನನಗೆ ಅದು ಆಮೇಲೆ ಮತ್ತೆ ಕನೆಕ್ಟ್ ಮಾಡ್ಲಿಕ್ಕೆ ಮತ್ತೆ ರಿಪೀಟ್ ಮಾಡೋದ್ರಿಂದ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಅಲ್ಲ, ನಾನು ರಿಪೀಟ್ ಮಾಡೋದೇ ಆ ಉದ್ದೇಶದಿಂದ ಒಂದು. ಎರಡನೆಯದ್ದು, ಇದು ಬೇಸಿಕ್ ಇದ್ದರೂ ಕೂಡ ಮುಂದೆ ಮತ್ತೆ ಇದೇ ವಿಚಾರಗಳು ಬರುತ್ತೆ, ಅದು ಕನೆಕ್ಟ್ ಆಗೇ ಆಗುತ್ತೆ. ಕನೆಕ್ಟ್ ಮತ್ತೆ ಮಾಡೋದು ಒಳ್ಳೆಯದು ಹೇಳಿದ್ದು. ವ್ಯಾಖ್ಯಾನಕ್ಕೆ